ಭಾಷ್ಯ ಮೊದಲಿಗೆ ಶುರುವಾಗಿದ್ದೇನಂತ ಓವಿತೇತದಕ್ಷರವಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಇದು ವಿಷ್ಣು ಸಹಸ್ರನಾಮದ ಅರ್ಥ. ಭೂತಂ ಭವತ್ ಭವಿಷ್ಯತ್, ಭೂತ ಭವ್ಯ ಭವತ್ ಪ್ರಭು. ದೇವರು ಎಂಥವನು ಅಂದರೆ ಓಂ ಆ ಊ ಮಾ, ಹಿಂದೆ ಈಗ ಮುಂದೆ ಎಲ್ಲ ಕಾಲಕ್ಕೂ ಒಂದೇ ರೀತಿಯಾಗಿ ಎಲ್ಲದಕ್ಕೂ ಸ್ವಾಮಿಯಾಗಿರುವವನು ದೇವ್ರ ಮಹಿಮೆ. ಓಂಕಾರ ಅಂದರೆ ಓಂಕಾರ ಪ್ರತಿಪಾದ್ಯ, ಗೊತ್ತಾಯ್ತಾ? ಭೂತ ಹಿಂದಿನದು, ಉಳಿದವರೆಲ್ಲ ಹಾಗಲ್ಲ. ಬ್ರಹ್ಮದೇವರಿಗೆ ಒಂದು ಕಾಲಕ್ಕೆ ಬ್ರಹ್ಮದೇವರಾಗಿರಲಿಲ್ಲ, ಈ ಬ್ರಹ್ಮದೇವರಾಗಿದ್ದಾರೆ, ಮುಕ್ತರಾಗಿಬಿಟ್ಟಿದ್ದಾರೆ. ನಮಗೆ ಅವೈಲಬಲ್ ಅಲ್ಲ ಅವರು. ಈ ಆ ದೇವರಿಗೆ ಅದಿಲ್ಲೇ ಇಲ್ಲ. ಯಾವ ಕಾಲಕ್ಕೆ ಏನಾಗಿದ್ದಾರೆ ಒಂದೇ ರೀತಿ ಇದೆ. ಭೂತ ಭವ್ಯ ಭವತ್ ಪ್ರಭು. ಭೂತಂ ಭವದ್ ಭವಿಷ್ಯತಿಥಿ ಸರ್ವಂ ಓಂಕಾರ ಏವ. ಯಚ್ಚ ಅನ್ಯ ತ್ರಿಕಾಲಾತೀತಂ ತದಪಿ ಓಂಕಾರ ಏವ. ತ್ರಿಕಾಲದಲ್ಲೂ ದೇವರು ಸ್ವಾಮಿ. ಅದು ಬಿಯಾಂಡ್ ದಟ್ ಯೋಚನೆ ಮಾಡಿದ್ರೆ ದೇವರು ಒಬ್ಬನೇ ಸ್ವಾಮಿ, ಇನ್ಯಾರೂ ಅಲ್ಲ. ಪೂರ್ಣಾನಂದ ಜ್ಞಾನಶಕ್ತಿಯ ರೂಪಂ ಸ್ವರೂಪಂ ನಿತ್ಯಮವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣುಂ ಪರಂ ಪದಂ. ಪೂರ್ಣಾನಂದ ಜ್ಞಾನಶಕ್ತಿಯ ಸ್ವರೂಪ, ಪೂರ್ಣಾನಂದ ಸೇರಿಸ್ಕೋಬೇಕೆಲ್ಲದಕ್ಕೂ. ಪೂರ್ಣ ಜ್ಞಾನ ಪೂರ್ಣ ಶಕ್ತಿಯಿಂದ ಕೂಡಿದ ಪೂರ್ಣ ಸ್ವರೂಪ ಪರಮಾತ್ಮನ. ನಿತ್ಯಂ ನಿತ್ಯವಾಗಿದೆ, ಅವ್ಯಯವಾಗಿದೆ. ನಿತ್ಯ ಅಂದರೆ ಯಾವಾಗಲಿರೋದು. ಅವ್ಯಯ ಅಂದ್ರೇನು? ಕಡಿಮೆ ಆಗ್ತಾ ಹೋಗೋದು. ವ್ಯಯ ಆಗ್ತಾ ಹೋದರೆ ಅವ್ಯಯ. ಚತುರ್ಧ ಸರ್ವಭೋಕ್ತಾರಂ, 4 ರೀತಿಯಲ್ಲಿದ್ದು ಎಲ್ಲವನ್ನೂ ಭೋಗಿಸ್ತಾನೆ. ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಒಂದೇ ವಿಷ್ಣುಂ ಪರಂಪದ ಅಂತ ಪರಂಪದ ಆದ ವಿಷ್ಣುವನ್ನು ನಮಸ್ಕರಿಸ್ತೇನೆ ಅಂತ ಪ್ರಾರಂಭ ಮಾಡಿದ್ರು ಭಾಷ್ಯ. ಈಗ ಕೊನೆಯ ಘಟ್ಟಕ್ಕೆ ಬಂದಿದೆ. ಎಲ್ಲಿ ಬಂತದು? ತುರಿಯಂ ನಾಮ ಅಷ್ಟೇ, ಅದು ಓದಿದ್ರೆ ಆಯ್ತು. ಈಗ ಅಮಾತ್ರೋ ಅನಂತ ಓಂಕಾರೋ ವಿದಿತೋ ಏನ ಸಮುನಿ ನೇತರೋ ಜನಃ. ಓಂಕಾರ ತಿಳಿದವನೇ ಮುನಿ ಹೊರತು ಉಳಿದವರು ಏನಲ್ಲ ಮುನಿ ಅಂತ ಕಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ಕೋರ್ಸ್ ಮುಗಿಸಿದ ಮೇಲೆ ಡಾಕ್ಟ್ರ್ ಅಂತ ಕರೀತಾರೆ, ಸ್ಟೂಡೆಂಟನ್ನು ಡಾಕ್ಟ್ರ್ ಅಂತ ಕರೀತಾರೆ, ಫ್ರೆಂಡ್ಸ್ ಎಲ್ಲ ಡಾಕ್ಟ್ರ್ ಅಂತ ಮಾತಾಡ್ಕೋತಾರೆ. ಆದರೆ ಅದೇನಲ್ಲ, ನಿಜವಾಗಲೂ ಕೂಡ ಅಲ್ಲ. ನಿಜವಾದ ಡಾಕ್ಟ್ರ್ ಅಂದರೆ ಕೋರ್ಸ್ ಮುಗಿಸಿದ ಮೇಲೆ ಡಾಕ್ಟ್ರ್ ಹೇಗಾಗ್ತಾನೋ, ಓಂಕಾರ ತಿಳಿದ ಮೇಲೆ ಅವ್ರು ಮುನಿ ಆಗೋದು. ಆ ಓಂಕಾರ 2 ರೀತಿಯಲ್ಲಿ. ಒಂದು ಅವರ ಕೆಪಾಸಿಟಿ ಅಷ್ಟು ತಿಳಿಯೋದು ಬೇರೆ, ಫುಲ್ ತಿಳಿಯೋದು ಬೇರೆ. ಫುಲ್ಲು ತಿಳಿದ ಮುನಿಗಳು ಆಚಾರ ಒಬ್ಬರೇ. ಯಾಕೆ? ಪೂರ್ಣ ಪ್ರಜ್ಞರಾಗಿ, ಉಳಿದವರಿಗೆ ಅಪ್ಲಿಕಬಲ್ ಅಲ್ಲ. ಅದಕ್ಕೆ ಆಚಾರ ಬತ್ ಹೇಳೋದಕ್ಕೆ ಆನಂದ ತೀರ್ಥಾಖ್ಯ ಮುನಿ ಪೂರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂ ಚಕಾರ. ಮಹಾಭಾರತ ತಾತ್ಪರ್ಯದ ಕೊನೆಯೇ ಬರಿಬೇಕಾದ್ರೆ ಬರೆದವ್ರು ಯಾರಿದ್ದಾನೆ ಅಂದರೆ ಆನಂದ ತೀರ್ಥಾಖ್ಯ ಮುನಿ ಸುಪೂರ್ಣ ಪ್ರಜ್ಞ ಇವ್ ಗ್ರಂಥ ಮಿಮಂ ಚಕಾರ. ಅವರಿಗೆ ಗ್ರಂಥ ಬರೆದಿತ್ತು ಅಂತ ಹೇಳ್ತಾರೆ. ಮುನಿ ಶಬ್ದಕ್ಕೆ ಅದು ಕ್ವಾಲಿಫಿಕೇಶನ್. ವಿದ್ವಾಂಸ ಅಂದರೆ ಅರ್ಥ ಹೇಗಾಗುತ್ತೋ ಮುನಿ ಅಂದರೆ ಅರ್ಥ ಹಾಗಾಗಬೇಕು. ಅದಕ್ಕೆ ತುರಿಯಂ ನಾದನಾಮಾನಂ ಹರಿಂ ಜ್ಞಾತ್ವಾ ಪರಂಪರ. ತುರಿಯ ಯಾವುದನ್ನು 4ನೇದು ಏನದು? ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ. ಇಷ್ಟಿದೆ. 3ಕ್ಕೆ ಎಂಡಾಗಬಾರ್ದು. 3ಕ್ಕೆ ಎಂಡಾದರೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ಆಯಿತು. ಅದ್ರ ಮೇಲೆ ಏನಂದರೆ ನಾದ. ಅದೇನದು? ಅದು ಮುಕ್ತಿ. ಅದು ತುರಿಯ ರೂಪಕ್ಕೆ, ಗೊತ್ತಾಯ್ತಾ? ತುರಿಯ ರೂಪ. ಜ್ಞಾತ್ವಾ ಪರಂಪದಂ ತಮೇವ ಪ್ರವಿಶೇತ್ ಶುದ್ಧ ರೂಪಿ ತತ್ ಸದೃಶಾತ್ಮವಾನ್ ಅಂತ ಪರಮಾತ್ಮನ ಹತ್ರ ಹೋಗಬೇಕು, ಶುದ್ಧ ರೂಪದಲ್ಲಿ ಹೋಗಬೇಕು. ಜ್ಞಾನಾನಂದವಚ ಶಕ್ತಿಶ್ಚ ತಥಾಪಿ ನ ಸಮಾಹ್ವಚ. ಹೋದವರಿಗೆಲ್ಲ ಜ್ಞಾನಾನಂದ ಈಕ್ವಲ್ ಆಗೋದೇ ಇಲ್ಲ, ಗೊತ್ತಾಯ್ತಾ? ಅವರವ್ರ ಯೋಗ್ಯತೆ ತಕ್ಕಂತೆ ಮಾಡ್ತಾರೆ ಹೊರತು ಪೂರ್ಣವಾದಂಥ ಜ್ಞಾನ ಯಾರಿಗೂ ಬರೋದಿಲ್ಲ. ಅವ್ರಿಗೆ ಬಂದವರು ನಮಗೆ ಕಾಣಿಸೋದಿಲ್ಲ. ವಿಮುಕ್ತಶ್ಚಾಪಿ ಜೀವಸ್ಯ ಜೀವಸ್ಥ ಆಗೋಯ್ತು. ಪಾರತಂತ್ರಂಚ ನಿತ್ಯಜ. ವಿಮುಕ್ತನಾದ ಮೇಲೂ ಕೂಡ ಜೀವನಿಗೆ ಏನು ಹೋಗೋದಿಲ್ಲ? ಸಂಸಾರ ಬಂಧನ ಹೋಯ್ತು. ಪಾರತಂತ್ರ ಜೈಲಿಂದ ಬಿಡುಗಡೆ ಮಾಡಿಬಿಟ್ರು. ಇನ್ನು ಹುಚ್ಚಾಪಟ್ಟಿ ಓಡಾಡಬಹುದು ಅವನು? ಸರ್ಕಾರಕ್ಕೆ ಸಂಬಂಧ ಇಲ್ಲವೇನು? ಜೈಲಲ್ಲಿದ್ದವನು ಕೈದಿ, ಸರ್ಕಾರ ಕಂಟ್ರೋಲ್ ಇದೆ. ರಿಟೈರ್ ಆದವನ ಮೇಲೂ ಕಂಟ್ರೋಲ್ ಇದೆ. ಆಮೇಲೆ ಪ್ರತಿಯೊಬ್ಬ ಸಿವಿಲ್ ಮೇಲೂ ಕಂಟ್ರೋಲ್ ಇದೆ. ಕಂಟ್ರೋಲ್ ತಪ್ಪಲಿಲ್ಲ ಅವನಿಗೆ, ಸಿಂಪಲ್ ಇದು. ಮತ್ತು ಮುಕ್ತನಾದ ಅಂತ ಹೇಳಿ ಬಂದ ಮುಕ್ತನಾದ, ಅವನ ಡಿಪೆಂಡೆನ್ಸ್ ಹೋಗಿಲ್ಲ. ಸೊ ಮುಕ್ತಿಗೆ ಹೋದ್ಮೇಲೆ ಏನು ಹೋಗೋದಿಲ್ಲ? ಡಿಪೆಂಡೆನ್ಸ್ ಹೋಗೋದಿಲ್ಲ. ನಮ್ಮ ಎದುರಿಗೆ ಕಾಣುತ್ತೆ. ಇವನು ಬಿಡ್ತಾರೆ, ಹಲವು ಬಂತಿರ್ತಾರೆ, ಯಾಕೆ ಹೋಗ್ತಾನ, ಬಿಡುಗಡೆ ಆಗಿಬಿಡ್ತು ನನಗೆ ಅಂತೇಳಿ. ಅಲ್ಲ, ಮತ್ತೆ ಒಳಗೆ ಹಾಕ್ತಾರೆ ಅಷ್ಟೇ. ಆ ಮಾತು ಹೇಳಿದ್ರೆ ಬಿಟ್ಟು ಯಾಕೆ ಬಿಟ್ಟು ಒಳಗೆ ಹಾಕಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ತಪ್ಪು ಮಾಡ್ತಾರೆ ಒಳಗೆ ಇರಬೇಕಾಗುತ್ತೆ. ಅಪರಾಧ ಮುಗಿದ್ಮೇಲೆ ಹೊರಗೆ ಹಾಕಿಬಿಡ್ತಾರೆ. ಅಪರಾಧ ಮುಗಿಬೇಕಾದ್ರೆ ಐಕ್ಯ ಸಾಮ್ಯ ಬರೋದಿಲ್ಲ, ಪಾರತಂತ್ರ್ಯ ಹೋಗೋದೇ ಇಲ್ಲ. ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಇಷ್ಟಾದರೂ ಕೂಡ ಅವ್ರು ಏನು ಹೇಳೋದು? ಐಕ್ಯ ಆಗಿಬಿಡ್ತಾರೆ, ಸಮಾನ. ಅದು ಸುಳ್ಳನ್ನು ಅವ್ರಿಗೆ ಹೇಳೋಷ್ಟು ಧೈರ್ಯ, ಅವ್ರು ಹೇಳೋಷ್ಟಿದು ಸತ್ಯ ಹೇಳೋದಕ್ಕಿಲ್ಲ. ಚತುರೂಪಶ್ಚಾಸ್ಯ ವಿಷ್ಣೋ ನಾಮ ಪ್ರಣವೈತ್ಯತಿ. ಅದಕ್ಕೆ ಸುಳ್ಳೇ ದೇವರು. ಚತುರೂಪಶ್ಚಾಸ್ಯ ವಿಷ್ಣೋ ನಾಮ ಪ್ರಣವಿ ಅಂತ ಪರಮಾತ್ಮನಿಗೆ ಪ್ರಣವ ಅಂತ ಅದಕ್ಕೆ ಹೆಸರಿದೆ. ಓಂಕಾರ ಅಂದರೆ ಪ್ರಣವ ಅಂತ.
ಪ್ರಣವ ಸರ್ವವೇದೇಶು ಭಗವದ್ಗೀತೆಯಲ್ಲಿ ಬಂದಿದೆ. ಜಾಗ್ರದಾದಿ ಪ್ರಣಯನಾತ್ ಸೈವ ಬ್ರಹ್ಮ ಬ್ರಹ್ಮಣಾತ್ ಓಮಿತ್ಯಾಕ್ರಿಯಮಾಣತ್ವಾತ್ ಓಂಕಾರಸ್ಸ ಪ್ರಕೀರ್ತಿತಃ. ಜಾಗ್ರಾದಿ ಪ್ರಣಯನಾತ್ ಪ್ರಣವ. ಜಾಗ್ರದ ಅವಸ್ಥೆ ಬದಲಾವಸ್ಥೆ ತಂದುಕೊಡೋದ್ರಿಂದ ದೇವರಿಗೆ ಅಂತ ಹೆಸರಿದೆ, ಪ್ರಣವ ಅಂತ ಕರೀತಾರೆ. ಆಮೇಲೆ ಸೈವ ಬ್ರಹ್ಮ ಬ್ರಹ್ಮಣಾತ್, ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮಣಾತ್ ಗುಣದಿಂದ ತುಂಬಿದವನು. ಬ್ರಹ್ಮಣ ಅಂದರೆ ಪೂರ್ಣತೆ. ಓಮಿತ್ಯಾಕ್ರಿಯಮಾಣತ್ವಾತ್ ಓಂಕಾರಸ್ಸ ಪ್ರಕೀರ್ತಿತ. ಓಂ ಅಂತ ಕರೆಯಲ್ಪಡೋದರಿಂದ ಓಂ ಅಂತ ದೇವರಿಗೆ ಹೆಸರಿದೆ. ಓಮೇ ದೇವರಲ್ಲ, ವೇದನೆ ದೇವರಲ್ಲ, ವೇದ ಪ್ರತಿಪಾದ್ಯ ದೇವರು. ಆದಿಮತ್ಸ್ಯಾದಯೋ ಏನದು ಆದಿಮತ್ವಾದಯೋ ಹಿ ಅರ್ಥಾ ಓಮಿತ್ಯಸ್ಯ ಶ್ರುತೋ ಶ್ರುತ. ಆದಿಮತ್ವ ಮಧ್ಯ ಇವೆಲ್ಲ ಕೂಡ ಶ್ರುತಿಯ ಅರ್ಥ ಇದೆ ಓಂಕಾರಕ್ಕೆ. ಅಪೂರ್ವ ಕಾರಣಾಭಾವಾತ್ ನಾಶಾಭಾವಾದ್ ಅನಂತರ. ಅಪೂರ್ವ ಅಂತ ಕರೀತಾರೆ. ಯಾಕೆಂದರೆ ಕಾರಣ ಇದ್ದರೆ ತಾನೇ ಕಾರ್ಯ ಆಗೋದು. ಯಾವಾಗಲೂ ಅಪೂರ್ವನ ದೇವರು. ಇವತ್ತು ಮೊದಲು ಕಾಣಲಿಲ್ಲ, ಈಗ ಕಾಣಿಸ್ತು. ಮೊದಲು ಮೊಸರಿಲ್ಲ, ಹೆಪ್ಪಾಕಿ ಮೊಸರು ಬಂತು. ಮೊದಲಿಲ್ಲ, ಈಗ ಕಾಣಿಸ್ತು. ದೇವ್ರು ಹಾಗಲ್ಲ, ಯಾವಾಗಲೂ ಕೂಡ ಏನಾಗಿರ್ತಾನೆ, ಮೊದಲೇನೆ ಹಾಗೆ ಇರ್ತಾನೆ. ಯಾವಾಗಲೂ ಹಾಗೆ ಪೂರ್ವಾವಸ್ಥೆನೇ ಪರಮಾತ್ಮನಿಗೆ. ಪೂರ್ವಾವಸ್ಥೆ ಅಂತ ಯಾವಾಗ ಕರೀತೇವೆ, ವಸ್ತು ಬಂದರೆ ಯಾವಾಗಲೂ ಅಪೂರ್ವನೇ. ಕಾರಣಾಭಿಮಾನ ಅಂದರೆ ಕಾರಣ, ಪರಮಾತ್ಮ ಕಾರಣನೇ ಹೊರತು ಏನಲ್ಲ, ಕಾರ್ಯ ಆಗೋದೇ ಇಲ್ಲ. ನಾ ಅಶುಭಾವ ಅಶುಭ ನಾ ಏನಾಯ್ತದು ನಾಶಾಭಾವಾದ ಅನಂತರ. ಅನಂತರ ದೇವರು ನಾಶನೇ ಇಲ್ಲ. ಆದ್ದರಿಂದಾಗೇನೆ ಪರಮಾತ್ಮ ಏನಂತ ಕರೀತಾರೆ, ಅನಂತರ. ಅಂತರಹಿತನಾದವನು ಅಂತರ. ಅಂತರಹಿತ. ಜರಾದಿ ಪರಾಧೀನ ಸ್ಥಿತ್ಯಭಾವಾತ್ ಅನಪರ ಉದಾಹೃತ. ಪರಾಧೀನ ಸ್ಥಿತಿ ದೇವರಿಗಿಲ್ಲ. ಯಾವುದೇ ಕಾಲದಲ್ಲೂ ಕೂಡ ಏನಾಗೋದಿಲ್ಲ. ಭಾರಿ ಶ್ರೀಮಂತ ಅಧಿಕಾರಿ ಎಲ್ಲ ಇರ್ತಾನೆ, ಬಸ್ ಖಾತೆ ಇರ್ತಿದ್ದಾನೆ, ಪರಾಧೀನ ಏನು ಮಾಡೋಂಗಿಲ್ಲ. ತಂದೆ ಕಾಲ ಕೂತಾರೆ, ಕೆಟ್ಟೋಗ್ಬಿಟ್ಟಿದೆ, ಪರಾಧೀನ. ಒಂದು ಕಾಲಕ್ಕೆ ಪರಾಧೀನನಾದವನು. ಆದರೆ ದೇವರು ಎಂದೂ ಆಗೋದಿಲ್ಲ. ಅಂದರೆ ದೇವರಿಂದ ಹೆಸರು ಅನಪರ. ಅಂದರೆ ಪರಾಧೀನ ಸ್ಥಿತಿ ದೇವರಿಗೆ ಯಾವ ಕಾಲಕ್ಕೂ ಬರೋದಿಲ್ಲ. ಪರಾಧೀನ ಸ್ಥಿತಿ ದೇವರಿಗೆ, ಅದಕ್ಕೆ ಅನಪರ. ಇನ್ನೊಂದು ಅರ್ಥ, ಅನ ಅಂದರೆ ಮುಖ್ಯ ಪ್ರಾಣ, ಪರ ಅಂದರೆ ಮುಖ್ಯ ಪ್ರಾಣದ ಮೇಲಿದ್ದಾರೆ ಅಂತ ಇನ್ನೊಂದು ಅರ್ಥ. ಸರ್ವಗತ್ವಾತ್ ಅಬಾಹ್ಯತ್ಯ ತಮ್ಮ ಜ್ಞಾತ್ವ ವಿಪ್ರಮುಚ್ಯ. ಎಲ್ಲ ಕಡೆ ಇರೋದ್ರಿಂದ ಹೊರಗೆ ಹೌದು, ದೇವರು ಹೊರಗ ಹೌದು. ಏಕೆ ಅಬಾಹ್ಯ ಅನಂತರ, ಎಲ್ಲ ಕಡೆ ಇರೋದು ಸರ್ವವ್ಯಾಪ್ತ ಅಂತ ಅರ್ಥ. ಪರತ್ವಂ ಅಪರತ್ವಂಚ ವಿಷ್ಣೋರೇಕಸ್ಯ ವೈಯದ ಶ್ರೂಯತೆ ನತು ಸಾಮರ್ಥ್ಯ ಭೇದಸ್ತತ್ರ ಕಥಂಚನ. ಒಳಗೆ ಹೊರಗೆ ಮೊದಲು ಆಮೇಲೆ ಅಂತ ಕರೆದ್ರೆ ದೇವರ ಭೇದ ಹಿಡಿದಾಗಲ್ಲ. ಅದು ಕಾಲದ ಕ್ರಮ ಅಷ್ಟೇ ಹೊರತು ದೇವರಲ್ಲಿ ಏನಿಲ್ಲ, ಯಾವ ವ್ಯತ್ಯಾಸನೂ ಇಲ್ಲ. ಶ್ರೂಯತೆ ಅವತಾರಸ್ಯ ಪೂರ್ವತ್ವಾತ್ ಪೌರ್ವಾಪರ್ಯ ಉದಾಹೃತ. ಇವತ್ತು ಉದಾಹರಣೆಗೆ ನಾವು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ ಅಂತ ಹೇಳ್ತೇವೆ. ಈ ಕ್ರಮ ಹೇಳಬೇಕಾಗಿಲ್ಲ. ಯಾಕೆ ಎಲ್ಲ ರೂಪಗಳು ನಿತ್ಯ ಆದ್ದರಿಂದ ಎಲ್ಲವೂ ಎಲ್ಲ ಕಾಲಕ್ಕೂ ಇದೆ. ನಾವೇನು ಹೇಳ್ತೇವೆ, ನಮ್ಮೊಂದು ಅನುಕೂಲಕ್ಕೆ ದಶಾವತಾರ ಬೇಕಾ 10 ಹೇಳು, 24 ಬೇಕಾ ಕೇಶವಾದಿ ಹೇಳು, ಅಷ್ಟೇ ಹೊರತು ಎಲ್ಲ ರೂಪಗಳು ಕಡೆ ಏನಿವೆ ಮೊದಲು ಕೊನೆ ಅಂತ ಪ್ರಶ್ನೆ ಬರೋದಿಲ್ಲ. ಜೊತೆಗಿದ್ದ ಕಾಲಕ್ಕೆ ಮೊದಲು ಕೊನೆ ಹೇಗೆ ಬರುತ್ತೆ, ಅದಕ್ಕೀಗ ಬರೋದೇ ಇಲ್ಲ. ಆ ಅರ್ಥದಲ್ಲಿ ದೇವರಿಗೆ ಎಲ್ಲವೂ ಕೂಡ ಎಲ್ಲ ಕಲ್ಪ ಎಲ್ಲ ಕಾಲಕ್ಕೂ ಕೂಡ ಎಲ್ಲ ರೂಪಗಳು ಅನಾದಿ ಮತ್ತು ನಿತ್ಯ. ಅಷ್ಟೇ ಅನಾದಿ, ಅಷ್ಟೇ ನಿತ್ಯ. ವಾಸುದೇವರು ಮೊದಲು ಕಾಣಿಸ್ತು ಅಷ್ಟೇ. ಹೋಗ್ತಾ ಮೊದಲು ಕಂಡವರು ಬೇರೆ, ಒಳಗಿರೋರು ಬೇರೆ. ಮೊದಲು ಕಂಡವರು ಕೂಡ ಏನಾಗಬೇಕಾಗಿಲ್ಲ, ಕಂಡವ್ರು ಮೊದಲು ಇಬ್ಬರು ಜೊತೆಗೆ ಇರ್ತಾರಷ್ಟೇ. ಇಬ್ಬರಲ್ಲೂ ಮೊದಲು ಕಂಡ್ರೆ ಹಾಗೋ ಹಾಗೆ. ಆ ದೃಷ್ಟಿಯಲ್ಲಿ ದೇವರ ರೂಪಗಳು ಒಂದೊಂದು ಕಾಲ ವಿಶ್ವ ತೈಜಸ ಈ ಕ್ರಮ ಇದು. ವಾಸುದೇವ ಆ ಕ್ರಮ, ಮತ್ಸ್ಯಪುರ ಇನ್ನೊಂದು ಕ್ರಮ. ಆ ಕ್ರಮ ನಾವು ಮಾಡಿಕೊಂಡ ಕ್ರಮದಲ್ಲಿ ಹೇಳೋದು. ಆ ಕ್ರಮ ಇದು ತಕ್ಕಂತೆ ಹೇಳ್ತೇವೆ ಹೊರತು ಆ ಕ್ರಮದಲ್ಲಿ ಅವತಾರಗಳನ್ನು ಆಮೇಲೆ ಒಂದು ತಿಳ್ಕೊಳ್ಬಾರ್ದು. ಹೇಳಿದ್ದೇನೋ ಎಲ್ಲ ಅಷ್ಟೇ, ಏನು ಕರೆದ್ರೂ ಕೂಡ ವ್ಯತ್ಯಾಸ ಇಲ್ಲ. ಗೊತ್ತಾಯ್ತಾ? 4 ಒಂದೇ ಕಾಲಕ್ಕೆ ಕೋ ಎಕ್ಸಿಸ್ಟೆನ್ಸ್ ಇದೆ. ಪ್ರತಿಯೊಂದು ರೂಪಕ್ಕೂ ಏನಿದೆ, ಕೋ ಎಕ್ಸಿಸ್ಟೆನ್ಸ್ ಇದೆ. ನಾವು ಹೇಳಬೇಕಾದ್ರೆ ಯಾವುದೋ ಪ್ರಸಂಗದಲ್ಲಿ ಈ ಕಡೆಯಿಂದ ಕೇಳುತ್ತೆ. ಈಗ 1, 2, 3, 4 ಹೇಳಿದ, ಈ ಕಡೆಯಿಂದ ಇದು ಒಂದಾಯ್ತಾಗ, ಈಗ ಇನ್ನೂ ಒಂದಾಯಿತು. ಜೊತೆ ಕೂತ ಮೇಲೆ ನೀವು ಯಾವ ರೀತಿ ಕರೆದು ಕೂಡ ಏನಾಯ್ತದು, ನೀವು ಆ್ಯಂಗಲಲ್ಲಿ ನೋಡ್ತೀವಿ ಡಿಫರೆನ್ಸ್ ಆಯ್ತೇ ಹೊರತು ಕೂತ ಸ್ಥಿತಿ ಬದಲಾಗೋದೇ ಇಲ್ಲ. ಅದಕ್ಕೆ ಅವ್ರು ಕಂಸ ಬುದ್ಧಿವಂತಿಕೆ ಮಾಡಿದ. ನಾರದ ಏನು ಮಾಡಿದ್ರೆ ಫಸ್ಟು 8 ಗಂಟೆ ಕೂತ್ಕೊಂಡ್ಬಿಟ್ಟ. ಮೊದಲೇ ಹುಟ್ಟಿದ್ರು. ವಸುದೇವ ಇದು ಕೊಟ್ಟ, ಭಾರಿ ಪ್ರಾಮಾಣಿಕ ಐತಿ ತೊಗೊಂಡೋಗು ಅಂತ ಹೇಳ್ದ. ತೊಗೊಂಡೋದ್ರು. ಆದ್ರೆ ಬಂದು ಬುದ್ಧಿ ಇಲ್ಲ ಏನಾದರೂ ಕೂಡ 8 ಗಂಟೆ ಆ ಕಡೆಯಿಂದ 8 ಏನು ಮಾಡ್ತೀನಿ ನೀನೀಗ ಹೇಳಿದ್ರು. ಬಾತು ಹೊಡೆದಾಕ್ಬಿಟ್ಟ. ಗೊತ್ತಾದ ನಾರದ್ರು ಮಾಡಿ ಟ್ರಿಕ್. ಯಾಕಂದರೆ ಅವರೆಲ್ಲರೂ ಆತ್ಮದ ಸಾಯ್ಬೇಕಾಗಿತ್ತು. ನಾ ಸುಮ್ಮನೆ ಕೊಡಿಸಿದ್ದಲ್ಲ, ಶಾಪ ಇತ್ತು ಅವರಿಗೆಲ್ಲ, ಅನುಭವಿಸ್ಬೇಕು ಅಂತ ಹಾಗೆ ಮಾಡಿ.
ಅದು ಅಪಾರ. ಈ ಕಡೆ ನೋಡಿದಾಗ ಅವ್ರು ಎಂಟಾಗ್ತಾರೆ, ಈ ಕಡೆ ಇವರು ಎಂಟಾಗ್ತಾರೆ. ಆ ದೃಷ್ಟಿಯಲ್ಲಿ ಅದು ಆ ಕ್ರಮ ಅಲ್ಲ ಅದು. ಪೂರ್ವಾವತಾರೇ ಪಶ್ಚಿಮಾವತಾರೇಪಿ ಪೂರ್ಣ ಏವೇತಿ ಪ್ರಣವೋ. ನೋಡಿ, ಪ್ರಣವ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಹಿ ಅಪರಂ ಬ್ರಹ್ಮ ಇತ್ಯಾದಿರರ್ಥ. ಪರಮಾತ್ಮನ ಪೂರ್ವಾವತಾರ, ಪಶ್ಚಿಮಾವತಾರ, ರಾಮ ಸೀನಿಯರು, ಕೃಷ್ಣ ಜೂನಿಯರು ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗಬಾರದು. ಒಂದು ಉದಾಹರಣೆಗೆ, ಇವತ್ತು ಈ ಬೆಂಕಿ ನಿನ್ನೆ ಹಾಕಿದ್ದು, ಇವತ್ತು ಹಾಕಿದ್ದೇವೆ, ಇದು ತಣ್ಣಗಾಗಿರುತ್ತೆ, ಒಂದು ದಿವಸ ಆಗಿದೆ ಆದ್ದರಿಂದ ಮುಟ್ಬೋದು ಅಂದ್ಬಿಟ್ಟಿದ್ರೆ ಪದೀತಾಗತ್ತೆ. ಬೆಂಕಿ ಯಾವ ಕಾಲಕ್ಕೂ ಬೆಂಕಿನೇ ಹೊರತು ಏನಲ್ಲ. ಜೂನಿಯರ್ ಬೆಂಕಿ, ಸೀನಿಯರ್ ಬೆಂಕಿ ಅಂತ ಆಗಿರೋದಿಲ್ಲ. ಹಾಗೆ ಎಲ್ಲ ಬೆಂಕಿ, ಎಲ್ಲ ಗುಣ ಹೇಗೆ ಸದಾ ಇರುತ್ತೋ ಹಾಗೆ ಅಲ್ಲಿ ಮುಕ್ತಾಯ ಆಯಿತು. ಹಾಂ 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 ಅದೇ ಹೇಳಿದ್ದು ವಿಷಯ, ನಮ್ಮ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಯಾವುದಕ್ಕಲ್ಲ. ಅದು ಬೆಳಗ್ಗೆ ತಂಪು, ಸೂರ್ಯ ತಂಪಿಲ್ಲ, ಬೆಳಗ್ಗೆ ಅಷ್ಟೇ ಇರೋದು. ನಮ್ಮ ದೃಷ್ಟಿಯಿಂದ ತಂಪು ಅಷ್ಟೇ ಹೊರತು ಇದಲ್ಲ. ಸೂರ್ಯ ಭಾರಿ ಬಿಸಿ ಬದಲು ಯಾವಾಗಲೂ ಸೂರ್ಯ ಅಂದರೆ ಟೆಂಪ್ರೇಚರ್ ಸೇಮ್ ಚೇಂಜ್ ಆಗೋದಿಲ್ಲ. ನಮಗೆಲ್ಲ ಅಟ್ಮಾಸ್ಫಿಯರ್ ಚೇಂಜಸ್ ಇರೋದ ವ್ಯತ್ಯಾಸ ಕಾಣುತ್ತೆ ಹೊರತು ಅದು ನಮಗೆ ಬೆಳಗಿನ ಸೂರ್ಯ ಕಾನ್ಸೆಪ್ಟ್ ತಪ್ಪಲ್ಲ. ಬಟ್ ಸೂರ್ಯ ಹಾಗಿಲ್ಲ. ಅದೇ ರೀತಿ ಕ್ರಮ ನಾವು ಹೇಳೋದೆಲ್ಲ ಕೂಡ ಯಾವುದಕ್ಕೋಸ್ಕರ ನಮ್ಮ ಇರ್ತಕ್ಕಂಥೇ ಹೊರತು ಅದೇ ಇದಲ್ಲ. ನಾವು ಉಪಾಸನೆ ಹೀಗೆ ಮಾಡಿ, ನಿಮಗೆ ಇದು ಉಪಾಸನೆ ಮಾಡಿ ಅಷ್ಟೇ ಹೊರತು ಬೇರೆ ಅಲ್ಲ. ಎಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮ್ಗೆ ಯಾವ ಸಾಧ್ಯನೋ ಅಷ್ಟು ಮಾಡಬೇಕು. ಏಕೋಪಿ ನಿರ್ವಿಶೇಷೋ, ಅದನ್ನೇ ಹೇಳ್ತಾರೆ. ಏಕೋಪಿ ನಿರ್ವಿಶೇಷೋಪಿ ಚತುರ್ಥ ವ್ಯವಹಾರ ಭಾಗ್ ಯಸ್ತಂ ಒಂದೇ ಚಿದಾತ್ಮಾನಂ ವಿಷ್ಣುಂ ವಿಶ್ವಾದಿರೂಪಿಣಂ. ಪರಮಾತ್ಮ ಒಬ್ಬನೇನೆ, ಆದರೆ ನಿರ್ವಿಶೇಷ, ಯಾವ ವಿಶೇಷನೂ ಇಲ್ಲ. ಆದರೂ ಚತುರ್ಥ, 4 ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಅಂತ ಕರೀತಾರೆ. ಯಸ್ತಂ ಒಂದು ಇಂಥ ಪರಮಾತ್ಮ ನಮಸ್ಕಾರ ಮಾಡ್ತೇನೆ ಅಂತ ವಿಶ್ವಾದಿರೂಪಿಣು. ಇದೇ ರೀತಿ ಬಂದಾಗ ಎಲ್ಲ ಸೇರಿಸ್ಕೋಬೇಕು. ಏಕೋಪಿ ನಿರ್ವಿಶೇಷೋಪಿ ದಶಧಾ ವ್ಯವಹಾರ ಭಾಗ, 10 ರೀತಿಯಲ್ಲಿ ಏನಂತ ಮತ್ಸ್ಯಪೂರ್ವಾದಿ ರೂಪಗಳು. ಚತುರ್ಥ, ಎಷ್ಟು ಚತುರ್ಥ, ಆಮೇಲೆ ತಗೊಂಡ್ರೆ ಅಜಾದಿ ಶತ, ಆಮೇಲೆ ಸಹಸ್ರ, ಅದೆಲ್ಲ ಹೇಳ್ಬೋದು. ಗೊತ್ತಾಯ್ತಾ? ಅದಕ್ಕೆ ಏನಂತ ಕರೀತಾರೆ? ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅವಿಕಾರಿಣೆ ಸ್ಫುಟವನಂತ ರೂಪಿಣೆ ಸುಖಚಿ ಸಮಸ್ತತನವೇ ನಮೋ ನಮಃ. ಎಲ್ಲ ಎಷ್ಟೇ ಯಾವ್ದು ಹೇಳಿದ್ರೂ ಸೇರಿಬಿಡುತ್ತದೆ. ಯಸ್ತಂ ಒಂದೇ ಚಿದಾತ್ಮಾನಂ ವಿಷ್ಣುಂ ವಿಶ್ವಾದಿರೂಪಿಣ್, ಆದಿಶಬ್ದ ಎಲ್ಲ ಸೇರ್ಕೊಂಡ್ಬಿಟ್ರು. 4 ಪ್ರಸಂಗ ಬಂತು ಅಂತ ಹೇಳಿದ್ದೆ ಹೊರತು ಎಲ್ಲದಕ್ಕೂ ಹಾಗೆ ಅರ್ಥ ಮಾಡ್ಕೊಂಡು ಪರ್ವತ ಯಾವ ವಿಶೇಷ ಕೂಡ ಇಲ್ಲ. ನೋ ಚೇಂಜ್, ಅಬ್ಸಲ್ಯೂಟ್ಲಿ ನೋ ಚೇಂಜ್. ಇಷ್ಟಾದರೂ ಕೂಡ ಏನು ಮಾಡ್ತೇವೆ ನಾವೀಗ ಒಂದು ಕ್ರಮದಲ್ಲಿ ಹೇಳ್ತೇವೆ. ಅದು ಯಾತಕ್ಕೆ ಅಂದರೆ ನಮ್ಮ ಕೆಪಾಸಿಟಿ ತಕ್ಕಂತೆ ವ್ಯವಹಾರ ಹೊರತು ದೇವರಲ್ಲಿ ಮಾತ್ರ ಏನಿಲ್ಲ, ಒಂದು ವಿಶೇಷ ಇದೆ, ಈ ವಿಶೇಷ ಇಲ್ಲ. ಒಂದು ವಿಶೇಷ ಅಂದ್ರೇನು? ರಾಮರೂಪದಿಂದ ಕಂಸನ ಕೊಂದ ಅಂತ ಹೇಳಬಾರ್ದು, ಆ ವಿಶೇಷ ಇದೆ. ಕೊಂದ ಅಂತ ಹೇಳಬೇಕು, ಆದರೆ ರಾಮಕೃಷ್ಣ ಬೇರೆ ಅಂತ ಹೇಳಬಾರ್ದು. ಇದು ವಿಶೇಷ, ಅದು ವಿಶೇಷ. ಈ ವಿಶೇಷ ಬೇರೆ, ಆ ವಿಶೇಷ ಬೇರೆ. ದೇವರಲ್ಲಿ ವಿಶೇಷ ಇಲ್ಲ ಅಂದರೂ ಸರಿ, ವಿಶೇಷ ಇದೆ ಅಂದರೂ ಸರಿ. ವಿಶೇಷ ಇಲ್ಲ ಅಂದರೆ ವ್ಯತ್ಯಾಸದ ವಿಶೇಷ ಇಲ್ಲ. ಗೊತ್ತಾಯ್ತಾ? ವ್ಯವಹಾರದಲ್ಲಿ ವಿಶೇಷ ಇದೆ ಅಷ್ಟೇ. ಇತಿ ಮಾಂಡವ್ಯೋಪನಿಷತ್ ಭಾಷ್ಯಂ ಸಮಾಪ್ತಂ. ಅಲ್ಲಿಗೆ ಆಚಾರ್ಯ ಬರೋದು.